ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರಿಗೂ ಶುಭೋದಯ, ಶುಭ ಮುಂಜಾನೆ. ಸ್ನೇಹಿತರೆ, ಆತ್ಮೀಯರೇ, ಪ್ರಿಯರೇ, ಈ ಉದಯ ಕಾಲದಲ್ಲಿ ದೇವರು ಕೊಟ್ಟಂಥ ವಾಕ್ಯವನ್ನು ಪ್ರತಿದಿನದಂತೆ ಈ ದಿನವೂ ನಾವು ಧ್ಯಾನ ಮಾಡಿಕೊಳ್ಳೋಣ. ದೇವರು ಕೊಟ್ಟಂಥ ವಾಕ್ಯ ಸತ್ಯವೇದದಲ್ಲಿರುವಂಥ ಜ್ಞಾನೋಕ್ತಿಗಳೆಂಬ ಪುಸ್ತಕ, ಅದರಲ್ಲಿ 10ನೇ ಅಧ್ಯಾಯ 12ನೇ ವಚನದಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ: ದೇಶವು ಜಗಳವನ್ನು ಎಬ್ಬಿಸುತ್ತದೆ, ಪ್ರೀತಿಯು ಪಾಪಗಳನ್ನು ಮುಚ್ಚುತ್ತದೆ. ದೇವರಿಗೆ ಸ್ತೋತ್ರ ಹೇಳೋಣ. ನೋಡ್ರಿ, ದೇಶವನ್ನುವಂಥದ್ದು ಇವತ್ತು ಮನುಷ್ಯರಿಗೆ ಜಗಳವನ್ನು ಹಬ್ಬಿಸ್ತದಂತೆ. ಅದಕ್ಕೆ ನಮ್ಮೊಳಗಡೆ ದ್ವೇಷ ಇರಬಾರ್ದೆಂಬುದಾಗಿ ದೇವರು ಇವತ್ತು ಮುಂಜಾನೆ ತಿಳಿಪಡಿಸುವನಾಗಿದ್ದಾನೆ. ದ್ವೇಷ ನಾವು ಬೆಳೆಸುತ್ತಾ ಹೋಗುತ್ತಾ ಇರುವಾಗ, ಮನುಷ್ಯನು ನಮಗೆ ಎದುರಾಗುವಾಗ ಆತನ ನೋಡಿದಾಗೆಲ್ಲ ನಮಗೆ ಆತನ ಮೇಲೆ ಕೋಪ, ಹಾಗೆ ಜಗಳವಾಡಬೇಕನ್ನುವಂಥ ಸ್ವಭಾವಗಳು ನಮ್ಮಲ್ಲಿ ಉತ್ಪತ್ತಿ ಆಗ್ತವೆ. ಆ ಕಾರಣದಿಂದ ಇವತ್ತು ದ್ವೇಷದಿಂದಲೇ ಎಷ್ಟೋ ಜನರು ಪ್ರೀತಿಯನ್ನು ಕಳೆದುಕೊಂಡು, ಸಂತೋಷವನ್ನು ಕಳೆದುಕೊಂಡು ಇವತ್ತು ಎಷ್ಟೋ ಜನ ನಷ್ಟವನ್ನು ಅನುಭವಿಸ್ತಿರುವುದನ್ನು ನಾವು ನೋಡ್ತೇವೆ. ಅದಕ್ಕಾಗಿ ಮುಂಜಾನೆ ವೇಳೆಯಲ್ಲಿ ನೋಡ್ರಿ, ಇವತ್ತು ದ್ವೇಷದಿಂದಲೇ ಎಷ್ಟೋ ದೇಶಗಳು, ರಾಜ್ಯಗಳು ಇವತ್ತು ಒಂದ್ರ ಮೇಲೆ ಒಂದು ಒಡೆದಾಡಿ ಅದನ್ನು ನಾಶಪಡಿಸ್ಕೊಳ್ಳೋದನ್ನು ನಾವು ನೋಡುತ್ತೇವೆ. ಆದರೆ ದೇವರಿತ್ತು ಮುಂಜಾನೆ ಹೇಳ್ತಾ ಇದ್ದಾನೆ, ದೇಶವು ಜಗಳವನ್ನು ಹಬ್ಬಿಸುತ್ತದೆ, ಆದರೆ ಪ್ರೀತಿ ಪಾಪಗಳನ್ನು ಏನು ಮಾಡ್ತದಂತೆ, ಮುಚ್ಚಿಡ್ತದೆ ಎಂಬುದಾಗಿ. ನಮಗೆ ಪ್ರೀತಿ ಇದ್ದರೆ ಯಾವ ರೀತಿಯ ದ್ವೇಷವು ನಮ್ಮಲ್ಲಿರಲ್ಲ. ಯಾವ ಪಾಪವು ನಾವು ನೋಡದೆ ಅವರನ್ನು ಕ್ಷಮಿಸಿ ಪ್ರೀತಿಸುವಂಥ ಸ್ವಭಾವವುಳ್ಳವರಾಗಿರಲಿಕ್ಕೆ ಸಾಧ್ಯ. ಅದಕ್ಕಾಗಿ ದೇಶವನ್ನು ಬಿಟ್ಟು ಪ್ರೀತಿಯನ್ನು ತುಂಬಿಕೊಂಡು ಈ ಲೋಕದಲ್ಲಿ ಸಂತೋಷವಾಗಿರ್ರಿ ಎಂಬುದಾಗಿ ದೇವರು ನಿಮಗೆ ತಿಳಿಪಡಿಸುವನಾಗಿದ್ದಾನೆ. ಈ ಮುಂಜಾನೆ ವೇಳೆಯಲ್ಲಿ ನೋಡುವ ಪ್ರತಿಯೊಬ್ಬರು ದೇವರು ಆಶೀರ್ವದಿಸಲಿ. ನಿಮಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಪರಲೋಕದಲ್ಲಿರುವ ಜೀವವುಳ್ಳ ಒಳ್ಳೆಯ ತಂದೆ, ನೀನೇ ಹೇಳಿದ ವಾಕ್ಯದ ಮೇರೆಗೆ ಕರ್ತನೆ, ದೇಶವು ಜಗಳವನ್ನು ಎಬ್ಬಳಿಸುತ್ತದೆ, ಪ್ರೀತಿಯು ಪಾಪಗಳನ್ನು ಮುಚ್ಚಿಡ್ತದೆ ಎಂಬುದಾಗಿ. ದೇವರೇ, ಲೋಕದಲ್ಲಿರುವಂಥ ದೇಶವು ತದ್ದಾಕುವ ಆ ಕಾರ್ಯಗಳು, ಆ ಶಕ್ತಿ ತೆಗೆದುಹಾಕಿ ಪ್ರೀತಿಯನ್ನು ಹುಟ್ಟಿಸುವಂಥ ನಿನ್ನ ಪ್ರೀತಿ ತುಂಬಿಕೊಳ್ಳುವಂತೆ ಕೃಪೆ ಮಾಡು. ನೀನು ಮಹಿಮೊಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್. ಎಲ್ಲರಿಗೂ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.